ಡಾಕ್ಟರ್ GM ಹೆಗಡೆಯವರು, ಆನಂತರ ಪ್ರೊಫೆಸರ್ ಶಶಿಧರ್ ತೋಡ್ಕರ್ ಅವರು. ನನಗೆ ಅತ್ಯಂತ ಪ್ರಿಯರಾಗಿದ್ದಂಥ ರಮಾಕಾಂತ್ ಜೋಶಿಯವರ ನಿಧನದಿಂದ ನನ್ನ ಹೃದಯ ತುಂಬ ಭಾರ ಆಗಿದೆ. ಆದರೂ ಅವರ ಬಗ್ಗೆ 4 ಶ್ರದ್ಧಾಂಜಲಿಯ ಮಾತುಗಳನ್ನು ಆಡಲಿಕ್ಕೆ ನಿಮ್ಮ ಮುಂದೆ ನಿಂತಿದ್ದೇನೆ. ರಮಾಕಾಂತ್ ಜೋಶಿಯವರು ನಾನು ಕೆಲಸ ಮಾಡುತ್ತಿದ್ದಂಥ ಕಿಟೆಲ್ ಮಹಾವಿದ್ಯಾಲಯದಲ್ಲಿ ಅವರು ಇಂಗ್ಲೀಷ್ ಪ್ರಾಧ್ಯಾಪಕರಾಗಿ ಬಹು ವರ್ಷಗಳ ಸೇವೆಯನ್ನು ಸಲ್ಲಿಸಿದರು. ಅವರು ನಮ್ಮ ಕಾಲೇಜಿನಲ್ಲಿ ಒಳ್ಳೆಯ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿ ಹೆಸರನ್ನು ಮಾಡಿದರು. ಅವರು ವಿ.ಟಿ. ನಾಯಕರು ಮತ್ತು ಶ್ರೀಕಾಂತ್ ನೆಗಳೂರವರು ನಮ್ಮ ಕಾಲೇಜಿನ ಒಳ್ಳೆಯ ಡ್ರಾಫ್ಟ್ಸ್ಮನ್ ಆಗಿದ್ದರು. ಅಂದರೆ ಯಾವುದೇ UGCಗೆ ಸಂಬಂಧಪಟ್ಟಂಥದ್ದಿರಲಿ, ಸರ್ಕಾರಕ್ಕೆ ಸಂಬಂಧಪಟ್ಟಂಥದ್ದಿರಲಿ, ಸರಿಯಾದ ಒಂದು ಪತ್ರ ವ್ಯವಹಾರವನ್ನು ಮಾಡೋದಾಗಲಿ ಎಲ್ಲ ಕೆಲಸಗಳನ್ನು ನಿಷ್ಠೆಯಿಂದ ಅವರು ಮಾಡ್ತಾ ಬಂದದ್ದು. ಅದಕ್ಕಿಂತ ಮುಖ್ಯವಾಗಿ ಹೇಳಬೇಕಾದದ್ದು, ಕನ್ನಡಕ್ಕೆ ಕಿಟೆಲ್ಲರ ಕೊಡುಗೆ ಎನ್ನುವಂತಹ ಗ್ರಂಥವನ್ನು ವಾಮನ ಬೇಂದ್ರೆಯವರು ಮತ್ತು ರಮಾಕಾಂತ್ ಜೋಶಿಯವರು ಬಹಳ ಶ್ರದ್ಧೆಯಿಂದ ಅದನ್ನು ಕೆಲಸ ಮಾಡಿ ತುಂಬ ಉತ್ತಮವಾದಂಥ ಗ್ರಂಥವನ್ನು ಕಿಟೆಲ್ಲರ ಮೇಲೆ ಮೊದಲು ಅದನ್ನು ನಮ್ಮ ಕಾಲೇಜಿಂದ ಪ್ರಕಟಿಸಿ 4ನೇಯ ಕಿಟೆಲ್ಲರ ಸಂಪುಟವನ್ನು ನಮ್ಮ ಕಾಲೇಜಿನಲ್ಲಿ ಮದ್ರಾಸ್ ವಿಶ್ವವಿದ್ಯಾಲಯವನ್ನು ಪ್ರಕಟ ಮಾಡಿದ್ದೆ. ಅದನ್ನೆಲ್ಲ ಆ ಸಮಾರಂಭವನ್ನು ಸಂಘಟಿಸುವಂಥ ಕೆಲಸವನ್ನು ತುಂಬ ಅಚ್ಚುಕಟ್ಟಾಗಿ ಅವರು ಮಾಡಿದರು, ಶ್ರಮಿಸಿದರು. ಅಷ್ಟೇ ಅಲ್ಲ, ನಮ್ಮ ಕಾಲೇಜಿನಲ್ಲಿ ಯಾವುದೇ ಸ್ಮರಣ ಸಂಪುಟ ಇರಲಿ, ಯಾವುದೇ ಮಿಸ್ಲಿನ್ಗಳಿರಲಿ, ಅವನ್ನೆಲ್ಲ ಸಂಪಾದಿಸುವ ಕೆಲಸವನ್ನು ತುಂಬ ನಿಷ್ಠೆಯಿಂದ ರಮಾಕಾಂತ್ ಜೋಶಿಯವರು ಮಾಡ್ತಾಯಿದ್ರು. ಹೀಗಾಗಿ ರಮಾಕಾಂತ್ ಜೋಶಿಯವರು ನಮ್ಮ ಕಾಲೇಜಿನ ಶೈಕ್ಷಣಿಕ ಸೇವೆಯಲ್ಲಿ ಮತ್ತು ಆಡಳಿತ ಸೇವೆಯಲ್ಲಿ ಮಹತ್ವದ ಪಾತ್ರವನ್ನು ಅವರು ವಹಿಸಿದರು. ಅವರಿಗೆ 1975ರಲ್ಲಿ ಮದುವೆ ಆಯಿತು. ಆ ಮದುವೆಯ ಸಮಾರಂಭ ತುಂಬ ವೈಶಿಷ್ಟ್ಯಪೂರ್ಣವಾಗಿತ್ತು. ಹಾಲಿಗೇರಿ ಹನುಮಂತ ದೇವರ ಗುಡಿಯಲ್ಲಿ ನಡೆದಂಥ ಆ ಮದುವೆಗೆ ಧಾರವಾಡಷ್ಟೇ ಅಲ್ಲ, ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಸಾಹಿತಿಗಳೆಲ್ಲ ಬಂದಿದ್ದರು. ಕುಮಾರವ್ಯಾಸ ಹೇಳ್ತಾನೆ, ಮದುವೆ ಎಂಬುದು ನೆಪ, ಬಂಧುಗಳ ದರ್ಶನ ಫಲವೇ ಸಂಸಾರ ತರುವಿಂಗೆ ಅಂತ. ಹಾಗೆ ಸಾಹಿತ್ಯದ ಎಲ್ಲ ದಿಗ್ಗಜರನ್ನಲ್ಲಿ ನಾವು ಕಾಣ್ತಿದ್ವು. ಬೇಂದ್ರೆಯವರು ಬಂದಿದ್ದರು, ಶಂಭಾಜೋಶಿಯವರು ಬಂದಿದ್ದರು, ಭೀಮಸೇನ್ ಜೋಶಿಯವರು ಬಂದಿದ್ದರು, ಮಾಧವಗೌಡಿ ಬಂದಿದ್ದರು. ಹೀಗೆ ಸಂಗೀತ ಲೋಕದ, ಸಾಹಿತ್ಯ ಲೋಕದ ಭಾಳಷ್ಟು ಜನ ಲೇಖಕರನ್ನು ನಾನು ಮೊದಲ ಬಾರಿಗೆ ಧಾರವಾಡದಲ್ಲಿ ಅವರ ಮದುವೆಯಲ್ಲಿ ನೋಡಿದೆ. ನಾವೆಲ್ಲ ಸಂಭ್ರಮದಿಂದ ಅಲ್ಲಿ ಓಡಾಡಿದೆವು. ಆನಂತರ ಮುಂದೆ ರಮಾಕಾಂತ್ ಜೋಶಿಯವರು, ವಿ.ಟಿ. ನಾಯಕರು, ನಾನು, ವಾಮನ ಬೇಂದ್ರೆಯವರೆಲ್ಲ ತುಂಬ ಹತ್ತಿರದವರಾದೆವು. ಎಷ್ಟು ಅಂದರೆ ಅನೇಕ ಸಂದರ್ಭಗಳಲ್ಲಿ ನಮ್ಮ ಯೌವನದ ಅಮೂಲ್ಯವಾದಂಥ ಕ್ಷಣಗಳೆಲ್ಲ ಈ ಅಟ್ಟದಲ್ಲಿ ತಿರುಗಾಡುವುದು, ಅದು ಮತ್ತೆ ಚರ್ಚೆ ಮಾಡುವುದು, ಕುರ್ತಕೋಟೆಯವ್ರ ಭಾಷಣಕ್ಕೆ ಹೋಗೋದು, ಇದೆಲ್ಲ ನಡೆಯಿತು. ರಮಾಕಾಂತ್ ಜೋಶಿಯವರ ಜೀವನದ ಬಗ್ಗೆ ಒಂದು ಮಾತನ್ನು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂತಂದರೆ, ಅವ್ರ ಮನೆಗೆ ಯಾವ್ಯಾವುದೋ ಸಂದರ್ಭಗಳಲ್ಲಿ ತಮ್ಮ ಗೆಳೆಯರನ್ನು, ಸಹೋದ್ಯೋಗಿಗಳನ್ನು, ಸಾಹಿತಿಗಳನ್ನು ಹೊತ್ತಿಲ್ಲದ ಹೊತ್ತಿನಲ್ಲಿ ಕರೆದುಕೊಂಡು ಹೋಗಿ ಊಟ ಹಾಕೋದು. ನನಗೆ ರಮಾಕಾಂತ್ ಜೋಶಿಯವರ ಶ್ರೀಮತಿಯವರ ಬಗ್ಗೆ ಈಗಲೂ ಕೂಡ ನನಗೆ ತುಂಬ ಒಂದು ರೀತಿಯ ಸಂಕಟ ಆಗ್ತದೆ. ಯಾಕೆಂದರೆ ಅವರು ಯಾವಾಗಲೂ ಮನೆಗೆ ಬಂದಂಥ ಅತಿಥಿಗಳಿಗೆ ಆಗಿಂದಾಗಲೇ ಬಿಸಿ ಬಿಸಿ ರೊಟ್ಟಿ ಮಾಡಿ ಹಾಕಿ ಪಲ್ಯ ಮಾಡಿ ಹಾಕುವುದು. ಹಾಗೆ ಮಾಮಿನೂ ಕೂಡ ಹಾಗೆ, ಅಂದರೆ ರಮಾಕಾಂತ್ ಜೋಶಿಯವರ ತಾಯಿಯನ್ನು ನಾವು ಮಾಮಿ ಅಂತ ಕರಿತೇವೆ, G.B. ಜೋಶಿಯವರನ್ನ ಮಾಮ ಅಂತ ಕರಿತಾ ಇದ್ದೆವು. ಇದೆಲ್ಲ ರಮಾಕಾಂತ್ ಜೋಶಿಯವರು ಮಾಡ್ತಾಯಿದ್ರು. ಅಂದರೆ ನಮ್ಮ ಮನೆಯ ಗೃಹಿಣಿಯರು, ಹೆಣ್ಣು ಮಕ್ಕಳು ಎಷ್ಟು ತ್ಯಾಗ ಮಾಡಿದ್ದಾರೆ, ಅವರ ತ್ಯಾಗವನ್ನು ನಾವು ಸ್ಮರಿಸುವುದೇ ಇಲ್ಲ. ಆ ದೃಷ್ಟಿಯಿಂದ ರಮಾಕಾಂತ್ ಜೋಶಿಯವರ ಶ್ರೀಮತಿಯವರ ಮತ್ತು ಅವರ ತಾಯಿಯವರ ಒಂದು ಆತಿಥ್ಯ ಏನಿದೆ, ಅವರ ಒಂದು ಪ್ರೀತಿ ಏನಿದೆ, ಅವರು ಸಾಹಿತಿಗಳನ್ನು ಸತ್ಕರಿಸಿದ್ದೇನಿದೆ, ಅದನ್ನು ನೆನೆಸಿಕೊಂಡು ನಾನು ಅವರಿಗೂ ಕೂಡ ನಮನಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಜೊತೆಗೆ ರಮಾಕಾಂತ್ ಜೋಶಿಯವರು ನಮ್ಮನ್ನೆಲ್ಲ ಪ್ರೀತಿಸಿದರು. ಸಾಹಿತ್ಯ ಸಮ್ಮೇಳನಕ್ಕೆ ನಾವೆಲ್ಲ ಕೂಡಿ ಹೋಗ್ತಾಯಿದ್ದೆವು. ಇವೆಲ್ಲವೂ ಈಗ ಒಂದು ನೆನಪಾಗಿ ಉಳಿದುಕೊಂಡಿದೆ. ಅವರ ಬಗ್ಗೆ, ಅವರ ಪುಸ್ತಕ ಪ್ರಕಾಶನದ ಬಗ್ಗೆ, ಅವರ ಸಾಹಿತ್ಯ ಸೇವೆಯ ಬಗ್ಗೆ, ಅವರ ಎಲ್ಲ ಚಟುವಟಿಕೆಗಳ ಬಗ್ಗೆ ಹೇಳುವಂಥ ಮಾತುಗಳು ಭಾಳಷ್ಟು ಇವೆ. ಕೆಲವೊಂದು ಮಾತುಗಳು ಏನಿದೆ ಅಂತಂದರೆ ಅವುಗಳನ್ನೆಲ್ಲ ನಾವು ಹಾಗೆ ಹೇಳಬೇಕಾಗ್ತದೆ. ನಾವು ಮಾಡುವ ಕೆಲಸ ಏನಿದೆ ಅಂತಂದರೆ ಅದು ಸಾರ್ವಜನಿಕ ಸೇವೆ ಆಗಿರ್ತದೆ. ಈಗ ಯಾವುದೋ ಸಂದರ್ಭಗಳಲ್ಲಿ ಲೇಖಕರ ಕೃತಿಗಳನ್ನೆಲ್ಲ ಪ್ರತಿ ಮಾಡುವುದು, ಆನಂತರ ಅವರಿಗೆ ಪತ್ರಗಳನ್ನು ಬರೆಯುವುದು, ಅವರ
ಕೃತಿಗಳ ಪ್ರೂಫನ್ನೆಲ್ಲ ನಾವು ತಿದ್ದುವುದು ಮತ್ತು ಬೇರೆಯವರಿಗೆ ಭಾಷಣವನ್ನು ಬರೆದುಕೊಡೋದು ಇಂಥದ್ದೆಲ್ಲ ಕೆಲಸ ಮಾಡಬಾರದ ಕೆಲಸಗಳನ್ನೆಲ್ಲ ನಾನು ವಿ ಟಿ ನಾಯಕರು, ರಮಾಕಾಂತ್ ಜೋಶಿ ಇವರೆಲ್ಲ ಮಾಡಿದ್ದೇವೆ. ಇದು ನಮ್ಮ ಜೀವನದ ಒಂದು ಭಾಗವೇ ಆಗಿದೆ. ಯಾಕೆಂದರೆ ಬೇರೆಯವರ ಕೆಲಸವನ್ನು ಮಾಡುವುದರಲ್ಲಿ ಸಂತೋಷವನ್ನು ಅನುಭವಿಸಿದವರಲ್ಲಿ ರಮಾಕಾಂತ್ ಜೋಶಿ ಅವರೊಬ್ಬರು. ಅವರು ನಮ್ಮನ್ನು ರಾಮಣ್ಣ ಅಂತ ನಾವು ಕರಿತಾ ಇರೋದ್ರಿಂದ ನಾನು ವಿ ಟಿ ನಾಯಕರು ಅವರನ್ನೇ ಅನುಸರಿಸಿದ್ದೆ. ಹಾಗೆ ಒಂದು ರೀತಿಯಲ್ಲಿ ನಮಗೆ ಅವರಿಗೆ ಒಂದು ಸಾಮ್ಯ ಇದೆ. 3 ದಶಕಗಳ ಕಾಲ, ಕೊನೆಗೆ 5 ದಶಕಗಳ ಕಾಲ ನಾವೆಲ್ಲ ಕೂಡಿ ಬೇರೆ ಬೇರೆ ಸಮಿತಿಗಳಲ್ಲಿ ಕೆಲಸ ಮಾಡಿದ್ದೇವೆ. ಅವೆಲ್ಲ ಈಗ ಒಂದು ಸ್ಮರಣೆ ಆಗಿ ಉಳಿತಿದೆ. ಗೋಕಾಕ್ ಟ್ರಸ್ಟಿನಲ್ಲಿ ರಮಾಕಾಂತ್ ಜೋಶಿ ಅವರು ಆಜೀವ ಸದಸ್ಯರಾಗಿದ್ದರು. ನಮ್ಮ ಟ್ರಸ್ಟ್ನಲ್ಲಿ ಈಗ ಎನ್ ಪಿ ಭಟ್ರು ತೀರ್ಕೊಂಡ್ರು, ರಮಾಕಾಂತ್ ಜೋಶಿ ಅವರು ತೀರ್ಕೊಂಡ್ರು, ಭಾಳಷ್ಟು ಜನ ಲೇಖಕರು ಎಲ್ಲ ಇದ್ದರು, ಅವರೆಲ್ಲ ತೀರ್ಕೊಂಡ್ರು. ಹೀಗಾಗಿ ಕಳೆದ ಒಂದು ಮೀಟಿಂಗ್ನಲ್ಲಿ ಭಾಳ ಆರೋಗ್ಯ ಕೆಟ್ಟಿದ್ದರೂ ಕೂಡ ರಮಾಕಾಂತ್ ಜೋಶಿ ಅವರು ನನ್ನ ಜೊತೆಲಿ ಬಂದು ನಾವಿಬ್ಬರೂ ಹೋಗೋಣ, ಗೋಕಾಕ್ರ ಒಂದು ಸಮಿತಿಯ ಸಭೆಯಲ್ಲಿ ಭಾಗವಹಿಸೋಣ ಅಂಥೇಳಿ ಹೇಳಿದರು. ಅವ್ರಿಗೆ ಮೇಲೆ ಹತ್ತಲಿಕ್ಕೆ ಆಗ್ತಾಯಿರಲಿಲ್ಲ. ಕೊನೆಯದಾಗಿ ಕಳೆದ ತಿಂಗಳ 8ನೇ ತಾರೀಕಿನ ದಿವಸ ಅವರು ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿದ್ದು ಅಂದರೆ, ವಿ ಟಿ ನಾಯಕರ ಮಕ್ಕಳು ಸ್ಥಾಪಿಸಿದಂಥ ನೃತ್ಯ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಆ ವಿ ಟಿ ನಾಯಕ ದಂಪತಿಗಳನ್ನು ಆಶೀರ್ವದಿಸಿದ್ದು. ಇದು ನನಗೆ ಭಾಳ ಸಂತೋಷವನ್ನು ಕೊಟ್ಟಿತ್ತು. ಯಾಕೆಂದರೆ ಒಬ್ಬ ಹಿರಿಯಣ್ಣನಾಗಿ ತಮ್ಮ ಜೊತೆಗಾರರನ್ನು ಅವರು ನೋಡಿದಂಥ ರೀತಿ, ಪ್ರೀತಿ, ವಾತ್ಸಲ್ಯ ಇವೆಲ್ಲವೂ ಈಗ ಒಂದು ನೆನಪಾಗಿ ಉಳಿದಿದೆ. ಅವರ ಬಗ್ಗೆ ಹೇಳಬೇಕಾದ ಮಾತುಗಳು ಬಹಳಷ್ಟೇ ಇವೆ. ಅವರ ಅಟ್ಟದಲ್ಲಿ ನಮಗೆ ತೋರಿಸಿದ ಪ್ರೀತಿ, ಅವರ ಮನೆಯಲ್ಲಿ ಅವರು ನಮ್ಮನ್ನು ಆದರಿಸಿದ ರೀತಿ, ಸಾಹಿತ್ಯ ಸಮ್ಮೇಳನಗಳಿಗೆ ನಮ್ಮನ್ನು ಕರೆದುಕೊಂಡು ಹೋದ ರೀತಿ, ಕುರ್ತಕೋಟಿ ಅವರ ಭಾಷಣಗಳಿಗೆ ಎಲ್ಲೆಲ್ಲೆಂದಲೋ ಓಡಿ ಹೋದದ್ದು ನೆನಪು. ಈ ಎಲ್ಲ ನೆನಪುಗಳನ್ನು ಕಟ್ಟಿಕೊಂಡು ಅವರಿಗೆ ನನ್ನ ಭಾವಪೂರ್ಣವಾದ ಶ್ರದ್ಧಾಂಜಲಿಯನ್ನು ಅರ್ಪಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾಯಿದ್ದೇನೆ.